ಮೂರ್ಖ ಜನರ ಭಾರತ ಭಾವನೆಗಳನ್ನು ಗೆಲ್ಲಿಸಿ ಅವರನ್ನು ಧರ್ಮಯುದ್ಧಕ್ಕೆ ಸನ್ನದ್ಧರಾದ ಗಣಾಚಾರ. ಈ ಗಣಾಚಾರಗಳು ಉಂಡ ಹಾರಿಸುವ ಲೀಟರ್ ಪೆಟ್ರೋಲಿನಿಂದ ಪಾಠ ಕಲಿಸುವ ಭಾಷೆಯಲ್ಲಿ ಮಾತನಾಡತೊಡಗಿದರು. ಇತ್ತೀಚೆಗೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆದ ಪ್ರಾಧ್ಯಾಪಕರೊಬ್ಬರ ಕೊನೆಯ ಘಟನೆ ಕಣ್ಣ ಮುಂದೆ ಸುರಿದಾಡಿತು. ನನ್ನದಾಗಿ ಆ ದಿನಗಳಲ್ಲಿ ನಾವು ಮೈಕ್ ಯೂಸ್ ಮಾಡೋದು ಎರಡು ಫೋನಿಗೆ ಮೇಂಟೈನ್ ಮಾಡ್ತೇನೆ. ಅವಾಗ ಹೊಸ ಕೆಲವರ ಲಾಭಕ್ಕಾಗಿ ಜನರನ್ನ ದಟ್ಟನಾಗಿ ಬೇಡ, ಬೆಂಕಿ ತರ್ಕ ಮಾಡಬೇಡ. ನಿನ್ನ ಮನಸ್ಸು ನಿನ್ನ ಹೋಗ್ತದೆ. ಹೋರಾಟ ಮಾಡು. ನ್ಯಾಯಕ್ಕಾಗಿ ಸ್ವಾರ್ಥಕ್ಕಾಗಿ
ಬಗ್ಗೆ ಯೋಚನೆ ಮಾಡ್ತೀನಿ. ಎಷ್ಟು ದಿನ ಅಂತ ಮುಚ್ಚಿಕೊಂಡು ಗಾಯ ಬೆಳೆದು ಬೀಗು ತುಂಬಿ ಅವಾಗ ಹೊಸ ಈಗ ಕೆಲವರ ಲಾಭಕ್ಕಾಗಿ ಜನರನ್ನ ತಪ್ಪನಾಗಿ ಮಾಡ್ಯಾರ. ಬೆಂಕಿ ತರ್ಕ ಮಾಡಬೇಡ, ನಿನ್ನ ಮನಸ್ಸು ನಿನ್ನ ನನಗೆ ಹೋಗ್ತದ. ಹೋರಾಟ ಮಾಡು. ನ್ಯಾಯಕ್ಕಾಗಿ ಸ್ವಾರ್ಥಕ್ಕಾಗಿ ಮಾಡೋದು ಕಾದಾಟ. ಮತ್ತೆ ಮಾತಾಡೋಣ. ರಾಜ್ಯದಲ್ಲಿ ಮತ್ತೆ ಅಸ್ಥಿರ ರಾಜಕಾರಣ ಸಾಕಾಗಿ ಬರ್ತಿರೋ ಕಾಲಾಗ ನಿಮ್ಮ ರಾಜಕಾರಣ ಏನು ಕಡಿಮೆ ಎಲ್ಲರೂ ಅಸ್ಥಿರ ಮಾಡಿದ ರಾಜಕಾರಣ ಮಾಡಿ ಅನ್ನದಾರಿಯಿಂದ ಕಂಟ್ರೋಲ್ ಆಗೋದು ನನಗೆ ಬೇಕಾಗಿಲ್ಲ. ಹಿಂಗಾಗಿ ನನ್ನ ಗೆಳೆಯರ ಪರಿವಾರ ಕೌರವ ಪಕ್ಷದ ದೊಡ್ಡದಾಗಿಲ್ಲ, ಅಣ್ಣವರ ಪಕ್ಷದಿಂದ ಸಣ್ಣದಾಗಿ ಅಜ್ಞಾತವಾಸ ವನವಾಸ ಮುಗಿಸ್ಬೇಕಾಗಿದೆ. ಜನರ ನಂಬಿಕೆಯ ದೊಡ್ಡ ನಮಗೆ ಶಾಪ ಅಲ್ಲ. ಜನಾಧಿಪತಿಯಿಂದ ನಾವು ವಿಚಾರ ತಗೊಂಡು ಬಿಟ್ಟು ಏನ್ ಮಾಡ್ತೀವಿ? ಈ ಕಾಲದೊಳಗೆ ಸಿಗಬೇಕು ಅಂತೇನಿಲ್ಲ. ಮುಂದೊಂದು ದಿನ ಸಿಗಬಹುದು, ಇಲ್ಲಿಂದ ಸಿಗಲಿಲ್ಲ ಅಂತ ಸಿಗಲಿಲ್ಲ. ನಮ್ಮ ಕೆಲಸ ನಾವು ಮಾಡೋಣ. ಆಶಾವಾದ ಬಿಟ್ಕೊಡೋಕೆ ಅಲ್ಲ, ಭವಿಷ್ಯತ್ತಿಗೆ ಅದೊಂದು ಮಾಯ. ನಾವು ಏನಾಗುತ್ತೋ ಯಾರಿಗೂ ವರ್ತಮಾನ ಭವಿಷ್ಯತ್ತಿನ ಕಡೆ ಹೋಗುವುದು ಹೆಜ್ಜೆ. ಭವಿಷ್ಯತ್ತಿನ ಗಮನಿಸುವಂದ್ರೆ ವರ್ತಮಾನ ಅದು ಗುರುತಿನ ಕಡೆ ಹೋಗುವುದು. ನೀರು ನಾನು ಎಲ್ಲರೂ ಸೇರಿ